ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ 9ನೇ ತರಗತಿಯ ಒಂದು ಸಂಪೂರ್ಣವಾದ ಕನ್ನಡ ವ್ಯಾಕರಣವನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಈ ಹಿಂದೆ ಕೂಡ 6ರಿಂದ 8ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದ ಸಂಪೂರ್ಣ ವ್ಯಾಕರಣವನ್ನು ಮುಗಿಸ್ತಾ ಹೋಗ್ಯಾನೆ. ಈ ಒಂದು ಬರುವಂಥ ತರಗತಿಯೊಳಗೆ 9ನೇ ತರಗತಿಯ ಸಂಪೂರ್ಣವಾದಂಥ ವ್ಯಾಕರಣ ಅಂಶವನ್ನು ಮುಗಿಸುವಂಥ ಜವಾಬ್ದಾರಿ ನೋಡ್ತಾ ಹೋಗ್ತೀವಿ. ಇವತ್ತಿನ ಮೊದಲನೇ ತರಗತಿ ಯಾವುದಪ್ಪ ಅಂದ್ರೆ ನಾಮಪದದ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ ನಾಮಪದ ಎಂದರೇನು, ನಾಮಪದದ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದ್ರೆ ನಾಮಪದ ಅಂದರೆ ಏನಪ್ಪ? ಒಂದು ನಾಮಪದ ಅಂದ್ರೆ ಒಂದು ವಸ್ತು ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳದ ಹೆಸರಾಗಿರ್ಬೋದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರ್ಬೋದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವಂಥ ಪದಗಳು ಆಗಿರ್ಬೋದು. ಅವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ನಾಮಪದಗಳು ಅಂತ ಕರಿತಾವೆ. ನಮ್ಮ ಕಣ್ಣಿಗೆ ಕಾಣುವ ಏನೆಲ್ಲ ವಸ್ತುಗಳು ಇರ್ಬೋದು, ಜಲಚರಗಳು, ಪ್ರಾಣಿಗಳು ಇರ್ಬೋದು, ಸಸ್ಯಗಳು, ನಮಗೆ ಕಣ್ಣಿಗೆ ಏನು ಕಾಣ್ತಾ ಹೋಗ್ತವೆ ಎಲ್ಲ ವಸ್ತುಗಳಿಗೆ ಇರುವಂಥ ಒಂದು ಪದಗಳು ಏನಂತ ಕರಿತಾವಲ್ಲ ಅವುಗಳನ್ನು ನಾಮಪದ ಅಂತ ಅಂದು ಕರಿತಾ ಹೋಗ್ತೀವಿ. ಹಾಗಾದರೆ ನಾಮಪದದ ವಿಧಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಒಂದನೇದು ನಾಮಪದದಲ್ಲಿ ನೋಡ್ತಾ ಹೋಗ್ತೀವಿ ವಸ್ತುವಾಚಕ ಅಥವಾ ನಾಮವಾಚಕ ಅಂತಂದು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ವಸ್ತುವಾಚಕ ಅಂದರೆ ಏನಪ್ಪ ಅಂದ್ರೆ ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವಂಥ ಹೆಸರುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ವಸ್ತುವಾಚಕ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಸ್ಥಳಗಳು ಅಂದರೆ ನಮ್ಮ ಕಣ್ಣಿಗೆ ಇರುವಂಥ ವಸ್ತು, ಪ್ರಾಣಿ, ಸ್ಥಳಗಳಿರುವಂಥ ಹೆಸರುಗಳೇನಂತ ಕರಿತಾವಲ್ಲ ಅವುಗಳನ್ನು ವಸ್ತುವಾಚಕ ಅಂತಂದು ಕರಿತಾ ಹೋಗ್ತೀವಿ. ಇದರೊಳಗೆ ಮತ್ತೆ 3 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ಥನಾಮ ಅಂತಂದು ನೋಡ್ತಾ ಹೋಗ್ತೀವಿ. ಹಾಗಾದರೆ ರೂಢನಾಮ ಅಂದರೆ ಏನಪ್ಪ ಅಂದ್ರೆ ಅನಾದಿ ಕಾಲದಿಂದಲೂ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ರೂಢನಾಮ ಅಂತಂದು ಕರಿತಾ ಹೋಗ್ತೀವಿ. ನಮ್ಮ ಕಣ್ಣಿದ್ರೆ ಒಂದು ಬೆಟ್ಟ ಐತಿ, ಆ ಬೆಟ್ಟ ಇವತ್ತಿನ ಮೊನ್ನೆ ಹೆಸರಟ್ಟಲ್ಲ, ಅದು ಅವಾಗಿನಂತ ಕರ್ಕೊಂತ ಬಂದು ಆಗಿ ಬೆಟ್ಟ ಅಂತಲೇ ಕರಿತಾ ಹೋಗ್ತೀವಿ. ಜೊತೆಗೆ ನಾವು ಶಾಲೆಗಿರೋ ಎಲ್ಲ ಮಕ್ಕಳು ನೋಡ್ತಾ ಹೋಗ್ತೀವಿ. ಹಾಗಾಗಿ ಎಲ್ಲರೂ ನಾವು ಮಕ್ಕಳು ಅಂತಲೇ ಕರ್ಕೊಂತ ಬರ್ತೀವಿ. ಒಬ್ಬೊಬ್ಬರು ಹೆಸರಿಟ್ಟು ಕರಿತಾವ. ನಮ್ಮದು ಏನು ಭೌಗೋಳಿಕವಾಗಿ ನದಿಗಳ ವ್ಯವಸ್ಥೆ ಮಾಡುವಂಥ ಸಂದರ್ಭದೊಳಗೆ ಆ ನದಿಗಳ ಹೆಸರು ಕರಿತಾ ಹೋಗ್ತಾ ಕರೆಯಂಗಿಲ್ಲ. ಸಾಮಾನ್ಯ ಆ ನದಿಗೆ ಹೆಸರಿದ್ರು ಕೂಡ ನಾವು ಏನಂತ ನದಿ ಅಂತಲೇ ಕರಿತಾ ಹೋಗ್ತೀವಿ. ಹಾಗಾಗಿ ಅಂದ್ರೆ ರೂಢಿಯಾಗಿ ಬಂದಿರ್ತವೆ, ನಮಗೆ ಕರೆದು ರೂಢಿಯಾಗಿರ್ತೈತಿ. ಆ ಬೆಟ್ಟನ ಆ ಬೆಟ್ಟಕ್ಕೊಂದು ಹೆಸರು ಇರ್ತೈತಿ. ಬೆಟ್ಟನ ಅಂತ ಕರಿತೇವೆ, ಗುಡ್ಡ ಅಂತ ಕರಿತೇವೆ, ಜನರು ಅಂತ ಕರಿತೇವೆ, ಸಂತ್ಯ ಅಂತ ಕರಿತೇವೆ. ಇವಾಗ ಏನಂತ ಕರಿತಾವಪ್ಪ ಅಂದ್ರೆ ರೂಢನಾಮ. ಅಂದ್ರೆ ರೂಢಿಯಾಗಿ ಬಂದಿರುವಂಥ ಸಾಮಾನ್ಯ ಹೆಸರುಗಳು ರೂಢನಾಮ ಅಂತ ಕರಿತಾವೆ. ಉದಾಹರಣೆಗೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ ಇವುಗಳಿಗೆ ರೂಢನಾಮಕ್ಕೆ ಉದಾಹರಣೆಯಾಗಿರೋದನ್ನು ಕಾಣ್ತಾವೆ. ಎರಡನೇದು ಅಂಕಿತನಾಮ. ಅಂದರೆ ಅಂಕಿತನಾಮ ಅಂದರೆ ಏನಪ್ಪ ಅಂದ್ರೆ ವ್ಯವಹಾರದ ಒಂದು ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವಂಥ ಹೆಸರುಗಳನ್ನು ಅಂಕಿತನಾಮ ಅಂತ ಕರಿತಾರೆ. ಅಂದರೆ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಒಂದು ವ್ಯವಹಾರಪೂರ್ವಕವಾಗಿ ಇಟ್ಟುಕೊಂಡಿರುವಂಥ ಹೆಸರುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಅಂಕಿತನಾಮ ಅಂತ ಕರಿತಾವೆ. ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಈಗ ಒಂದು ಊರೈತೆ, ಅದು ಊರು ಏನು ಸ್ಥಳ ಅಂತ ಕರಿತೀವಿ. ಯಾವ ಸ್ಥಳ ಅಂತ ಗುರುತಿಸ್ಬೇಕಾಗಿ ನಮ್ಮ ಒಂದು ಅನೇಕ ಹಳ್ಳಿಗಳೇನು ಇರ್ತೀವಿ, ಇದು ಯಾವ ಹಳ್ಳಿ ಅಂತ ಗೊತ್ತಾಗ್ಬೇಕು, ಅದಕ್ಕೊಂದು ಹೆಸರು ಇಕ್ತಾ ಹೋಗ್ತೀವಿ. ಇದು ಬಳ್ಳಾರಿ, ಇದು ವಿಜಯನಗರ, ಇದು ಕೊಪ್ಪಳ ಅಂತಂದು ಇಕ್ತಾ ಹೋಗ್ತೀವಿ. ಅಂದರೆ ಆ ಒಂದು ಪ್ರದೇಶಕ್ಕೆ ಒಂದು ಸ್ಥಳಕ್ಕೆ ಹೆಸರನ್ನ ಇಕ್ತಾ ಹೋಗ್ತೀವಿ. ಅಂದರೆ ಹೆಸರು ಇಡೋದಕ್ಕೆ ಏನಂತ ಕರಿತಪ್ಪ ಅಂಕಿತನಾಮ ಅಂತ, ಅಂದ್ರೆ ಅಂಕಿತ ಹಾಕಿದ್ದೇವೆ ಅಂತ ಉದಾಹರಣೆ. ಜೊತೆಗೆ ನಮ್ಮೆಲ್ಲರ ಹೆಸರುಗಳು ಏನಪ್ಪ ಅಂದರೆ ರೂಢಿಯಾಗಿ ಬಂದಲ್ಲ, ನಮಗೇನು ಕರಿಯಪ್ಪ ನಾವು ರೂಢಿಯಾಗಿ ಅಂತ ಕರ್ಕೊಂತ ಬಂದಲ್ಲ, ನಮಗೆ ಅಂಕಿತನ ಮಾಡ್ಯಾರ. ಅಂದ್ರೆ ಹೆಸರು ಇಟ್ಟಾರ, ಅಂದ್ರೆ ಕರಿಯಪ್ಪ ಅಂತಂತ ಹೆಸರು ಇಟ್ಟಾರ. ಅಂದ್ರೆ ಎಲ್ಲ ಒಂದು ಹೆಸರುಗಳನ್ನ ಏನು ಕರಿತಾ ಹೋಗ್ತೇವಲ್ಲ, ಏನು ನಮಗೆ ಇಟ್ಟಂಥ ಹೆಸರುಗಳು ಅವೆಲ್ಲವೂ ಅಂಕಿತ ನಾಮಕ್ಕೆ ಉದಾಹರಣೆ. ಜೊತೆಗೆ ಆ ನದಿಗಳಿಗೆ ಕರಿತಾ ಹೋಗ್ತೀವಿ, ಅಂದ್ರೆ ನದಿ ಅಂದ್ರೆ ರೂಢನಾಮ, ಆ ನದಿಯ ಹೆಸರು ಏನಪ್ಪ ಅಂದರೆ ಅಂಕಿತ ನಾಮ. ಅದೇ ಒಂದು ಸ್ಥಳವನ್ನು ನೋಡ್ತೀವಿ, ಸ್ಥಳ ಅನ್ನೋದೇನು ರೂಢನಾಮ ಆದ್ರೆ ಆ ಸ್ಥಳಕ್ಕೆ ಒಂದು ಹೆಸರನ್ನು ನಾವು ಕಾಣ್ತಾ ಹೋಗ್ತೀವಿ, ಅದು ಅಂಕಿತ ನಾಮ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಮೂರನೇದು ಅನ್ವರ್ಥನಾಮ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಅನ್ವರ್ಥನಾಮ ಅಂದರೆ ಏನಪ್ಪ ಅಂದ್ರೆ ಯಾವುದೇ ಒಂದು ವಸ್ತುವಿನ ರೂಪ,
ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಹಾಗೂ ಅರ್ಥಕ್ಕೆ ಅನುಸಾರ ನೀಡುವಂಥ ಹೆಸರುಗಳಿಗೆ ಏನಂತ ಕರಿತಾವಪ್ಪ ಅಂದ್ರೆ ಅನುವರ್ತನಾಮ ಅಂತಂದು ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಆ ಯಾವುದೇ ಒಂದು ವಸ್ತುವಿನ ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದಂಥ ಹಾಗೂ ಅರ್ಥಕ್ಕೆ ಅನುಸಾರ ನೀಡುವಂಥ ಹೆಸರುಗಳಿಗೆ ಅಂತ ಕರಿತಾವಪ್ಪ ಅಂದ್ರೆ ಅನುವರ್ತನಾಮ ಅಂತ ಕರಿತಾವೆ. ಉದಾಹರಣೆಗೆ ನಿಮ್ಮ ತರಗತಿಯಲ್ಲಿ ಒಳಗೆ ಯಾರು ಓದಿನ ಮುಂದೆ ಅದಾರಪ್ಪ ಅಂದ್ರೆ ಅವನ್ನೇನಂತ ಕರಿತೇವೆ ಅಂತೀವಿ? ಜಾಣರು ಅಂತ ಕರಿತೀವಿ. ಅದೇ ಒಂದು ತರಗತಿ ಒಳಗೆ ಹಿಂದುಳಿದಂಥ ವಿದ್ಯಾರ್ಥಿಗಳೇನಂತ ಕರಿತೀವಿ? ಸ್ವಲ್ಪ ದಡ್ಡರು ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಆಸ್ಪತ್ರೆಯೊಳಗೆ ಒಂದು ಬಿಳಿಯ ಅಂಗಿಯನ್ನು ಧರಿಸಿದಂಥ ವ್ಯಕ್ತಿಗಳಂತ ಡಾಕ್ಟ್ರ್ ಅಂತ ಕರಿತಾ ಹೋಗ್ತೀವಿ. ಶಾಲೆಯಲ್ಲಿ ಪಾಠ ಮಾಡುವಂಥ ವ್ಯಕ್ತಿಯನ್ನಂತೆ ಅಂತ ಕರಿತೀವಿ ಶಿಕ್ಷಕ ಅಂತ ಕರಿತೀವಿ. ಅಂದರೆ ಇಲ್ಲಿ ಏನು ತಿಳಿಸ್ತದಪ್ಪ ಅಂದ್ರೆ ಇಲ್ಲಿ ಎಲ್ಲ ಹೆಸರು ಇದೆ, ರೂಢನಾಮನೂ ಬರ್ತಾ ಹೋಗ್ತೈತೆ ಅಂಕಿತನ. ಆದ್ರೆ ಗುಣಗಳನ್ನು ನೋಡಿ, ಆ ವೃತ್ತಿಗಳನ್ನು ನೋಡಿ, ಸ್ವಭಾವವನ್ನು ನೋಡಿ, ರೂಪವನ್ನು ನೋಡಿ ಹೇಳುವಂಥ ಹೆಸರುಗಳನ್ನು ಎಂತ ಕರಿತಾವಪ್ಪ ಅಂದ್ರೆ ಅನುವರ್ತನಾಮ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ದಾರ್ಯಾಗ ಕಣ್ಣು ಕಾಲಿನ ಅಂತಾನೆ ಏನಂತ ಹೇಳ್ತೀವಿ? ಕುರುಡ ಅಂತ ಕರಿತೀವಿ. ಯಾಕೆ ಹೇಳ? ಅವನಿಗೆ ಹೆಸರು ಐತಿ, ಆದರೆ ಅವನೊಂದು ಕಣ್ಣು ಕಾಣೋದು ನೋಡಿ ಏನು ಹೇಳ್ತಾವಪ್ಪ ಅಂದ್ರೆ ಕುರುಡ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಆ ಕುಣ್ಕೊಂತವನು ಕುಂಟ ಅಂತ ಹೇಳ್ತೀವಿ. ಅಂದರೆ ಅವನೊಂದು ಗುಣ, ವೃತ್ತಿ, ಸ್ವಭಾವವನ್ನು ಎಲ್ಲ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನೇನಂತ ಕರಿತಾವಪ್ಪ ಅಂದ್ರೆ ಅನುವರ್ತನಾಮ ಅಂತಂದು ಕರೆಯೋದನ್ನು ನೋಡ್ತಾ ಹೋಗ್ತೀವಿ. ತದನಂತರ ಚರ್ಚೆ ಮಾಡ್ತಾ ಹೋಗೋಣ ಗುಣವಾಚಕದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗುಣವಾಚಕ ಅಂದ್ರೆ ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂಥ ವಿಶೇಷಣಗಳಿಗೆ ಗುಣವಾಚಕ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಆ ವ್ಯಕ್ತಿಗಳ ಗುಣ, ರೀತಿ, ಯಾವ ರೀತಿ ಸ್ವಭಾವವನ್ನು ತಿಳಿಸುವಂಥ ವಿಶೇಷಣಗಳಿಗೆ ಗುಣವಾಚಕ ಅಂತ ಕರಿತೀವಿ. ವಿಶೇಷಗಳನ್ನು ಯಾವುದಕ್ಕೆ ಹೇಳಲಾಗುತ್ತೆ ಅಂಥ ಶಬ್ದಗಳನ್ನು ವಿಶೇಷಗಳು ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆಗೆ ಸಿಹಿ ಹಣ್ಣು ಅಂತ ಐತಿ. ಹಣ್ಣು ಅನ್ನೋದೇನು ವಸ್ತು ಅಂತ ತಿಳ್ಕೊಳ್ಳೋಣ. ಯಾವ ಹಣ್ಣು? ಸಿಹಿ ಹಣ್ಣು. ಇದು ಏನಂದ್ರೆ ವಿಶೇಷಣ ಅಂತ ಕರಿತಾ ಹೋಗ್ತೀವಿ. ಈ ಒಂದು ವಿಶೇಷಣ ಯಾವುದಕ್ಕೆ ಬಳಸ್ತಾವಪ್ಪ ಅಂದ್ರೆ ವಿಶೇಷಗಳು ಬಳಸ್ತಾ ಹೋಗ್ತೀವಿ. ಇಲ್ಲ ಹಣ್ಣು ಐತಿ ನಾಮಪದ ಯಾವ ರೀತಿ? ಈ ಒಂದು ಸಿಹಿ ಒಂದು ಪದವನ್ನು ನೋಡ್ತೀವಿ. ಇವೆರಡು ಸೇರಿಸಿ ವಿಶೇಷಣದಿಂದ ಕೂಡಿದಂಥ ಪದಗಳನ್ನು ಏನಂತ ಕರಿತಪ್ಪ ಅಂದ್ರೆ ಗುಣವಾಚಕ ಅಂತ ನದಿ ಅಂತ ನೋಡ್ತಾ ಹೋಗ್ತೀವಿ. ಇದನ್ನು ಏನು ವಸ್ತುವಾಚಕ ಯಾವ ಅದ್ರ ಜೊತೆಗೆ ದೊಡ್ಡ ನದಿ ಅಂತ ಸೇರ್ತಾ ಹೋಗ್ತೀವಿ. ಈ ದೊಡ್ಡ ನದಿ ಏನಂದ್ರೆ ವಿಶೇಷ ನದಿ ಯಾವ ರೀತಿ ಇದೆ? ದೊಡ್ಡ ನದಿಯನ್ನು ನೋಡ್ತಾ ಹೋಗ್ತೀವಿ. ಹುಡುಗಿ ಅದಾಳ, ಹುಡುಗಿ ಅನ್ನೋದೇನು ವಸ್ತುವಾಚಕ. ಒಳ್ಳೆಯ ಹುಡುಗಿ ಅಂದರೆ ಒಂದು ವ್ಯಕ್ತಿಯ ಸ್ವಭಾವವನ್ನು ತಿಳಿಸ್ತಾ ಹೋಗ್ತೈತಿ. ಇದನ್ನು ವಿಶೇಷಣ ಅಂತ ಕರಿತಾ ಹೋಗ್ತೀವಿ. ಇದನ್ನು ವಿಶೇಷ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಪದಗಳನ್ನ ಅಂತ ಕರಿತಾವಪ್ಪ ಅಂದ್ರೆ ಗುಣವಾಚಕ ಅಂತಂದು ಕರಿತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ಹೇಳುವಂಥ ಶಬ್ದಗಳನ್ನೇ ಸಂಖ್ಯಾವಾಚಕ. ಅಂದರೆ ವೆರಿ ಸಿಂಪಲ್. ಇದು ಎಷ್ಟಪ್ಪ? 1. ಇದು ಎಷ್ಟಪ್ಪ? 1000. ಇದು ಎಷ್ಟಪ್ಪ? 1,00,000. ಇದು ಎಷ್ಟಪ್ಪ? 101. ಇವು ಏನಪ್ಪ ಅಂದ್ರೆ ಸಂಖ್ಯೆಯನ್ನು ಹೇಳುವಂಥ ಶಬ್ದಗಳನ್ನು ಸಂಖ್ಯಾವಾಚಕ ಅಂತಂದು ಕರಿತಾ ಹೋಗ್ತೀವಿ. ಇವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಸಂಖ್ಯಾವಾಚಕ ಅಂತ ಕರಿತೇವೆ. ಅಂದರೆ ವೆರಿ ಸಿಂಪಲ್. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನು ಹೇಳುವಂಥ ಶಬ್ದಗಳನ್ನೇ ಸಂಖ್ಯಾವಾಚಕ ಅನ್ನೋದನ್ನು ನೆನಪಿನಾಗ ಇಟ್ಕೊಳ್ಳಿ. ಸ್ವಲ್ಪ ಕಾಂಪ್ಲಿಕೇಟೆಡ್ ಬರ್ತಾ ಹೋಗ್ತೈತಿ ಸಂಖ್ಯೆಯ ವಾಚಕ ಅಂತ. ಅಂದ್ರೆ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಸ್ವಲ್ಪ ಬದಲಾವಣೆಯನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವಂಥ ಶಬ್ದಗಳೆಲ್ಲ ಸಂಖ್ಯಾವಾಚಕ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸಂಖ್ಯೆಯಿಂದ ಕೂಡಿರುವಂಥ ವಸ್ತುಗಳನ್ನು ಹೇಳುವಂಥ ಶಬ್ದಗಳಲ್ಲಿ ಇರ್ತಾವಲ್ಲ ಅವೆಲ್ಲವೂ ಸಂಖ್ಯೆಯ ವಾಚಕ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಸಂಖ್ಯಾವಾಚಕದ ಕೇವಲ ಒಂದು ಸಂಖ್ಯೆಗಳನ್ನು ನೋಡ್ತಾ ಹೋಗ್ತೀವಿ. ಆದರೆ ಸಂಖ್ಯಾವಾಚಕದೊಳಗೆ ಸಂಖ್ಯೆಯ ಜೊತೆಗೆ ವಸ್ತುಗಳು ಕೂಡಿರೋದನ್ನು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಇಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ವ್ಯತ್ಯಾಸವನ್ನು ನೋಡ್ತೀವಿ. ಈ ಸಂಖ್ಯಾವಾಚಕದೊಳಗೆ ನಾವು ನೇರವಾಗಿ ಹೇಳ್ತಾ ಹೋಗ್ತೀವಿ ಏನಪ್ಪ? ಸಂಖ್ಯೆಯಿಂದ ಕೂಡಿರುವಂಥದ್ದನ್ನು ಶಬ್ದಗಳನ್ನು ಸಂಖ್ಯಾವಾಚಕ ಅಂತ ಕರಿತಾ ಹೋಗ್ತೀವಿ. ಆದರೆ ಸಂಖ್ಯಾವಾಚಕದೊಳಗೆ ಸಂಖ್ಯೆ ಪ್ಲಸ್ ವಸ್ತುಗಳು, ಆ ಸಂಖ್ಯೆಯಿಂದ ಕೂಡಿದಂಥ ವಸ್ತುಗಳು ಇರುವಂಥದ್ದನ್ನು ಸಂಖ್ಯೆಯ ವಾಚಕ ಅಂತ ನೋಡ್ತೀವಿ. ಉದಾಹರಣೆ ಗಮನಿಸೋಣ. 2 ಅನ್ನೋದೈತಿ.
ಇಲ್ಲಿ ಇಬ್ಬರು ಅಂದರೆ ಇಬ್ಬರು ಅನ್ನೋದನ್ನು ಇಲ್ಲಿ ಎರಡು ಅನ್ನೋದು ಸಂಖ್ಯೆನೂ ಬರ್ತಾ ಹೋಗ್ತೈತಿ, ಇಬ್ಬರು ವ್ಯಕ್ತಿಗಳು ಬರ್ತಾವೆ, ಅದು ವಸ್ತುಗಳಾಗ್ತೈತಿ. ಸಂಖ್ಯೆಯಿಂದ ಕೂಡಿದಂಥ ವಸ್ತುಗಳನ್ನು ಏನು ಕರಿತಾವಪ್ಪ ಸಂಖ್ಯೆಯ ವಾಚಕ. ಅದೇ ರೀತಿ ಮೂರು ಅನ್ನೋದು ಇಲ್ಲಿ ಮೂರು ಅನ್ನೋದು ಸಂಖ್ಯೆನೂ ಬರ್ತೈತಿ, ಮೂರು ವ್ಯಕ್ತಿಗಳನ್ನು ನೋಡ್ತಾ ಹೋಗ್ತೀವಿ, ಅಂದರೆ ವಸ್ತುಗಳು ನೋಡ್ತಾ ಹೋಗ್ತೀವಿ. ಹಾಗಾಗಿ ಮೂವರು ಅಂತ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಏನಂತ ಕರಿತಾವಪ್ಪ ಸಂಖ್ಯೆಯ ವಾಚಕ. ವೆರಿ ಸಿಂಪಲ್ ಅರ್ಥ ಮಾಡಿ. ಸಂಖ್ಯಾವಾಚಕ ಅಂದ್ರೆ ನೇರವಾಗಿ ಸಂಖ್ಯೆಗಳಂತ ಹೇಳುವಂಥ ಶಬ್ದಗಳು. ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯೆಯಿಂದ ಕೂಡಿರುವಂಥ ವಸ್ತುಗಳನ್ನು ಹೇಳುವಂಥ ಶಬ್ದಗಳನ್ನು ಸಂಖ್ಯೆಯ ವಾಚಕ ಅನ್ನೋದನ್ನು ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಭಾವನಾಮವನ್ನು ಚರ್ಚೆ ಮಾಡ್ತಾ ಹೋಗೋಣ. ಭಾವನಾಮ ಅಂದ್ರೆ ಈ ವಸ್ತುಗಳ ಮತ್ತು ಕ್ರಿಯೆಯ ಒಂದು ಭಾವವನ್ನು ತಿಳಿಸುವಂಥ ಶಬ್ದಗಳನ್ನು ಭಾವನಾಮ ಅಂತ ಕರಿತಾ ಹೋಗ್ತೀವಿ. ಈ ಭಾವ ಅಂದರೆ ಮೊದಲು ತಿಳ್ಕೊಬೇಕು. ಭಾವ ಅಂದರೆ ಏನಪ್ಪ ಸ್ಥಿತಿ ಮತ್ತು ಇರುವಿಕೆ. ಆದರೆ ಆ ವಸ್ತುವಿನೊಳಗೆ ಐತಪ್ಪ ಅಂತ ಅರ್ಥ. ಅಂದರೆ ಈ ವಸ್ತುವಿನೊಳಗೆ ಇದು ಐತಿ ಅಂತ ಕಾಣ್ತಾ ಹೋಗ್ತೇವೆ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಆ ವಸ್ತುಗಳ ಮತ್ತು ಕ್ರಿಯೆಯ ಒಂದು ಭಾವವನ್ನು ತಿಳಿಸುವಂಥ ಶಬ್ದಗಳನ್ನು ಭಾವನಾಮ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಉದಾಹರಣೆಗೆ ಈ ಬಿಳುಪು ಅಂತ ನೋಡ್ತಾವೆ. ಈ ಬಿಳುಪು ಅಂದರೆ ಏನು? ಅಲ್ಲಿ ಬಿಳಿಯ ಒಂದು ಬಣ್ಣವನ್ನು ನೋಡ್ತಾ ಹೋಗ್ತೀವಿ. ಆಟ ಅಂದರೆ ಏನು? ಆಡುವುದರ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ ಅಲ್ಲಿ ಬಿಳುಪು ಅಂದರೆ ಅಲ್ಲಿ ಬಿಳಿ ಬಣ್ಣ ಒಂದು ಒಳಗೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಆಟ ಆಡುವುದರ ಒಂದು ಭಾವವನ್ನು ಆಟ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನ ಏನಂತ ಕರಿತಪ್ಪ ಅಂದ್ರೆ ಭಾವನಾಮ ಅಂತಂದು ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರ್ತಾ ಹೋಗೋಣ, ಪರಿಮಾಣ ವಾಚಕದ ಬಗ್ಗೆ ಚರ್ಚೆ ಮಾಡ್ತಾವೆ. ಪರಿಮಾಣ ವಾಚಕ ಅಂದ್ರೆ ಆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವಂಥ ಶಬ್ದಗಳನ್ನು ಪರಿಮಾಣ ವಾಚಕ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಪರಿಮಾಣ ಅಂದರೆ ಒಂದು ಗಾತ್ರ, ಅಂದರೆ ವಸ್ತುಗಳ ಯಾವುದೇ ರೀತಿಯ ಒಂದು ಗಾತ್ರ ಅಳಿಬೋದು, ಅಳತೆ ಮಾಡ್ಬೋದು, ಪರಿಮಾಣ ಮಾಡ್ಬೋದು. ಇಂಥ ಶಬ್ದಗಳನ್ನು ಒಳಗೊಂಡಿರುವಂಥದ್ದನ್ನು ಪರಿಮಾಣ ವಾಚಕ ಅಂತ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಈ ಪರಿಮಾಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹಲವು ಕೆಲವುಗಳನ್ನು ಬಳಸ್ತಾ ಹೋಗ್ತೀವಿ. ಹಲವು ಅಂದರೆ ಆ ಒಂದು ಪರಿಮಾಣ ತಿಳ್ಸಕತ್ತೈತಿ ಎಷ್ಟು ಹಲವಾರು ನದಿಗಳಿದ್ದಾವೆ ಅಂತ ನೋಡ್ತಾ ಹೋಗ್ತೀವಿ. ಮತ್ತು ಕೆಲವು ಹಣ್ಣುಗಳಿದ್ದಾವೆ ಅಂತ ಅಂದರೆ ಇಲ್ಲಿ ಪರಿಮಾಣ ತಿಳ್ಸಕತ್ತೈತಿ, ಹೆಚ್ಚಿನದನ್ನು ತಿಳ್ಸಕತ್ತೈತಿ, ಜೊತೆಗೆ ಕಡಿಮೆದನ್ನು ತಿಳ್ಸಕತ್ತೈತಿ. ಅಂದ್ರೆ ಹಲವು ಕೆಲವು ಈ ಒಂದು ಭೌಗೋಳಿಕ ಒಂದು ಲಕ್ಷಣದೊಳಗೆ ಹಲವಾರು ನದಿಗಳನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಒಂದೇ ನದಿಗಳನ್ನು ಹಲವಾರು ನದಿಗಳನ್ನು ನೋಡ್ತಾ ಹೋಗ್ತೀವಿ. ತೋಟದಲ್ಲಿ ಕೆಲವು ಹಣ್ಣುಗಳು ಇವೆ ಅಂದ್ರೆ ತೋಟದೊಳಗೆ ಕೆಲವು ಪ್ರಮಾಣದ ಹಣ್ಣುಗಳನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಸ್ವಲ್ಪ ಪ್ರಮಾಣದ ಅಂದರೆ ಪರಿಮಾಣವನ್ನು ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ಗಾತ್ರ ನೋಡೋದಾದ್ರೆ ಅಷ್ಟು ಇಷ್ಟು ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಈ ಮನುಷ್ಯ ಹೆಂಗದಪ್ಪ ಅಂದ್ರೆ ಆನೆಯಷ್ಟು ಗಾತ್ರದಲ್ಲಿದ್ದಾನೆ, ಗುಡ್ಡದಷ್ಟು ಗಾತ್ರದಲ್ಲಿ. ಅಂದ್ರೆ ಗಾತ್ರವನ್ನು ಹೇಳಕತ್ತಾರೆ, ಯಾವ ರೀತಿಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ಕಾಣ್ತಾ ಹೋಗ್ತಾನಪ್ಪ ಅಂದ್ರೆ ಅಷ್ಟು, ಅಂದ್ರೆ ಗುಡ್ಡದಷ್ಟು, ಆನೆಯಷ್ಟು, ಎಮ್ಮೆಯಷ್ಟು ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಇದು ಗಾತ್ರದ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಳತೆಯನ್ನು ನೋಡೋದಾದ್ರೆ ಅಷ್ಟು ಇಷ್ಟು ಅಂತ ಅಲ್ಲಿ ಬಳಸ್ತಾ ಹೋಗ್ತೀವಿ. ಯಾರಾದರೂ ಒಬ್ಬರು ಈ ಶಾಲೆಯೊಳಗೆ ಶಿಕ್ಷಕರು ಪುಸ್ತಕ ಸರ್ ಇಷ್ಟೊಂದು ಪುಸ್ತಕಗಳು ತರಬೇಕಾ ಅಂತ ಅಂದ್ರೆ ಇಷ್ಟೊಂದು ಪುಸ್ತಕಗಳಿಂದ ಅಳತೆ ಮಾಡಾಕತ್ತೀನಿ, ನೀನು ಇಷ್ಟೊಂದು ಪುಸ್ತಕಗಳನ್ನು ಇಲ್ಲಿದ್ದ ಅಲ್ಲಿ ನಡಿಬೇಕು ಸರ್, ಅಷ್ಟೊಂದು ದೂರ ನಡಿಬೇಕಾ ಅಂದ್ರೆ ಈ ಅಳತೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನ ಏನಂತ ಕರಿತಪ್ಪ ಅಂದ್ರೆ ಯಾವುದೇ ಒಂದು ವಸ್ತುವಿನ ಪರಿಮಾಣ, ಗಾತ್ರ, ಅಳತೆ ಇರುವಂಥದ್ದನ್ನು ಹೇಳುವಂಥ ಶಬ್ದಗಳನ್ನು ಪರಿಮಾಣ ವಾಚಕ ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಮುಂದುವರ್ತಾ ಹೋಗೋಣ, ಪ್ರಕಾರವಾಚಕಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಪ್ರಕಾರವಾಚಕ ಅಂದರೆ ಏನಪ್ಪ ಅಂದ್ರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವಂಥ ಶಬ್ದಗಳನ್ನು ಪ್ರಕಾರವಾಚಕ ಅಂತ ಕರಿತಾರೆ. ಅಂದರೆ ಯಾವುದೇ ಒಂದು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವಂಥ ಶಬ್ದಗಳನ್ನು ಪ್ರಕಾರವಾಚಕ ಅಂತ ಕರಿತಾ ಹೋಗ್ತೀವಿ. ಇವು ಒಂದು ರೀತಿಯ ಗುಣವಾಚಕಗಳಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಉದಾಹರಣೆಗೆ ಯಾವ ರೀತಿಯಪ್ಪ ಅಂತ ಇಲ್ಲಿ ಉದಾಹರಣೆ ನೋಡ್ತಾನೆ, ಅಂಥದ್ದು, ಅಂಥವುದು, ಇಂಥದ್ದು ಅಂದ್ರೆ ಇಲ್ಲಿ ಆ ವಸ್ತುಗಳ ಸ್ಥಿತಿ ನೋಡೋಕೆ ಹೆಂಗದಪ್ಪ ಹಂಗೆ ಇರ್ಬೋದು. ಅಂದ್ರೆ ಅಂಥದ್ದು ಮನುಷ್ಯ ಇರ್ಬೋದು, ಅಂಥದ್ದು ಪುಸ್ತಕನೂ ಇರ್ಬೋದು, ಅಂಥದ್ದು ಹಣ್ಣು ಇರ್ಬೋದು, ಇಂಥದ್ದು ಇರ್ಬೋದು. ಅಂದ್ರೆ ಅಲ್ಲಿ ಸ್ಥಿತಿ ಹೇಳಕತ್ತೈತಿ, ರೀತಿ ಹೇಳಕತ್ತೈತಿ. ಅಂದ್ರೆ ಒಂದು ವಸ್ತುವಿನ ಲಕ್ಷಣ ಯಾವ ರೀತಿ ಐತಿ, ಯಾವ ರೀತಿ ಸ್ಥಿತಿ ಐತೆ ಅಂತದನ್ನು ತಿಳಿಸುವಂಥದ್ದನ್ನು ಯಾರು ತಿಳಿಸ್ತದಪ್ಪ ಅಂದರೆ ಪ್ರಕಾರವಾಚಕಗಳನ್ನು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ನೋಡ್ತಾ ಹೋಗೋಣ ದಿಕ್ವಾಚಕಗಳ ಬಗ್ಗೆ ನೋಡ್ತಾ ಹೋಗೋಣ. ದಿಕ್ವಾಚಕಗಳಂದರೆ
ನೇರವಾಗಿ ಹೇಳ್ತಾ ಹೋಗ್ತೀವಿ. ದಿಕ್ಕುಗಳೊಂದು ಹೆಸರನ್ನು ಸೂಚಿಸುವಂಥ ಪದಗಳನ್ನೇ ದಿಕ್ವಾಚಕ ಅಂತಂದು ಕರಿತಾ ಹೋಗ್ತೀವಿ. ಇದನ್ನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ ಈ ಒಂದು ದಿಕ್ಕುಗಳು ಭಾಳ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಕನ್ನಡದಲ್ಲಿ ಅಚ್ಚ ಹಳಗನ್ನಡದಲ್ಲಿ ನೋಡ್ತಾ ಹೋಗಿ ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತ ನೋಡ್ತಾ ಹೋಗ್ತೀವಿ. ಇವು ದಿಕ್ಕುಗಳು ಮತ್ತು ಉಪದಿಕ್ಕುಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ದಿಕ್ಕುಗಳು ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ಆ ಒಂದು ಭೌಗೋಳಿಕವಾಗಿ ಮತ್ತು ವಿಶೇಷವಾಗಿ ಈ ಒಂದು ಮಾನ್ಸೂನ್ ಮಾರುತಗಳು ಬರ್ತಾ ಹೋಗ್ತೀವಿ. ಈಶಾನ್ಯ ಮಾರುತಗಳು, ನೈಋತ್ಯ ಮಾರುತಗಳು ಅಂತ ಬರ್ತಾ ಹೋಗ್ತೀವಿ. ಅಲ್ಲಿ ಈ ಒಂದು ದಿಕ್ಕುಗಳ ಪರಿಕಲ್ಪನೆ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ದಿಕ್ವಾಚಕಗಳು. ಮುಂದುವರೆದು ಸರ್ವನಾಮದ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದರೆ ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳಿಗೆ ಸರ್ವನಾಮ ಅಂತ ಕರಿತಾ ಹೋಗ್ತೀವಿ. ಈ ಉದಾಹರಣೆಗೆ ಈ ಇಂಗ್ಲೀಷ್ ಗ್ರಾಮರ್ನೊಳಗೆ ಇನ್ಸ್ಟೆಡ್ ಆಫ್ ನೌನ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಪ್ರಣವನ್ ಅಂತ ಬಳಸ್ತಾ ಹೋಗ್ತೀವಿ. ಈ ಪ್ರಣವನ್ ಅಂದರೆ ಏನಪ್ಪ ಅಂದ್ರೆ ಇನ್ಸ್ಟೆಡ್ ಆಫ್ ನೌನ್ ಅಂದರೆ ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳನ್ನು ಎಂತ ಕರಿತಪ್ಪ ಅಂದ್ರೆ ಸರ್ವನಾಮ ಅಂತ ಕರಿತಾರೆ. ಅದು ಆಂಗ್ಲ ಭಾಷೆಯೊಳಗೆ ಈ, ಶಿ, ಇಟ್ಟನ್ನು ನೋಡ್ತೀವಿ. ಈ ಮೂರುಗಳು ಏನಪ್ಪ ಅಂದರೆ ಪ್ರೊನೌನ್ಸ್ಗೆ ಉದಾಹರಣೆ. ಕನ್ನಡದೊಳಗೆ ಅವನು, ಅವಳು, ಅದು, ಇದು, ಅವರು, ಇವರು, ಇವು ಏನಪ್ಪ ಅಂದ್ರೆ ಸರ್ವನಾಮಗಳಿಗೆ ಉದಾಹರಣೆ ಆಗಿರ್ತಂತ ಕಾಣ್ತಾ ಹೋಗ್ತೀವಿ. ಈ ಸರ್ವನಾಮಗಳನ್ನು ಮತ್ತೆ 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಅಂತಂದು ನೋಡ್ತಾ ಹೋಗ್ತೀವಿ. ಹಾಗಾದರೆ ಅವು ಯಾವ ಅಂತ ನೋಡೋದಾದ್ರೆ ಈ ಪುರುಷಾರ್ಥಕ ಸರ್ವನಾಮದೊಳಗೆ ಮತ್ತೆ 3 ವಿಧಗಳು ನೋಡ್ತೀವಿ. ಸರ್ವನಾಮದೊಳಗೆ ಮತ್ತೆ 3 ನೋಡ್ತಾ ಹೋಗ್ತೀವಿ. ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ ನೋಡ್ತಾ ಹೋಗ್ತೀವಿ. ಆ ಪುರುಷಾರ್ಥಕ ಸರ್ವನಾಮದೊಳಗೆ ಮತ್ತೆ 3 ವಿಧಗಳು ನೋಡ್ತಾ ಹೋಗ್ತೀವಿ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷವನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಉತ್ತಮ ಪುರುಷ ಅಂದರೆ ಏನಪ್ಪ ಅಂದ್ರೆ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶನ ಮಾಡಕತ್ತಪ್ಪ ಅಂದ್ರೆ ಅಂಥವುದನ್ನು ಉತ್ತಮ ಪುರುಷ ಅಂತ ಕರಿತೀವಿ. ಉದಾಹರಣೆಗೆ ನಾನು, ನಾವು, ನಾವೆಲ್ಲರೂ, ನನ್ನಿಂದಲೇ ಈ ಒಂದು ಪದಗಳನ್ನು ನೋಡ್ತಾ ಹೋಗ್ತೀವಲ್ಲ, ಇವು ಉತ್ತಮ ಪುರುಷಕ್ಕೆ ಉದಾಹರಣೆ ಆಗಿರ್ತಂತ ಕಾಣ್ತಾ ಹೋಗ್ತೀವಿ. ಮಧ್ಯಮ ಪುರುಷ ಅಂದರೆ ಏನಪ್ಪ ಅಂದ್ರೆ ಮಾತನಾಡುವನು ತನ್ನ ಮುಂದಿನ ವ್ಯಕ್ತಿಯನ್ನು ನಿರ್ದೇಶಿಸುವಂಥ ಸರ್ವನಾಮಗಳನ್ನು ಮಧ್ಯಮ ಪುರುಷ ಅಂತ ಕರಿತೇವೆ. ನೀನು, ನೀವು, ನಿನ್ನಿಂದಲೇ ಅದಾಯಿತು, ನೀವೆಲ್ಲರೂ ಕೂಡ ಅಂದ್ರೆ ಇವುಗಳು ಒಬ್ಬ ವ್ಯಕ್ತಿ ಮಾತನಾಡೋ ಮುಂದೆ ಇರುವಂಥ ವ್ಯಕ್ತಿಗಳನ್ನು ನಿರ್ದೇಶಿಸುವಂಥ ಸರ್ವನಾಮಗಳನ್ನು ಮಧ್ಯಮ ಪುರುಷ ಅಂತ ಕರಿತಾ ಹೋಗ್ತೀವಿ. ಪ್ರಥಮ ಪುರುಷ ಅಂದ್ರೆ ಮಾತನಾಡುವನಿಂದ ದೂರವಿರುವ ವ್ಯಕ್ತಿಯಲ್ಲವೇ ವಸ್ತುವನ್ನು ನಿರ್ದೇಶಿಸುವಂಥ ಸರ್ವನಾಮಗಳನ್ನು ಪ್ರಥಮ ಪುರುಷ ಅಂತ ಕರಿತಾ ಹೋಗ್ತೀವಿ. ಅಂದರೆ ಆ ವ್ಯಕ್ತಿ ಯಾರು ಮಾತಾಡ್ತಾನೋ ಆ ವ್ಯಕ್ತಿಯಿಂದ ದೂರ ಇರ್ತಾ ಹೋಗ್ತಾರೆ. ಅಂದ್ರೆ ದೂರವಿರುವಂಥ ವಸ್ತು ಆಗಿರ್ಬೋದು, ವ್ಯಕ್ತಿ ಅಂಥ ಒಂದು ನಿರ್ದೇಶಿಸುವಂಥ ಸರ್ವನಾಮಗಳನ್ನು ಪ್ರಥಮ ಪುರುಷ ಅಂತ ಕರಿತಾ ಹೋಗ್ತೀರಿ. ಉದಾಹರಣೆಗೆ ಅವರು, ಅವನು, ಅದು, ಇದು ಅಂತ ಈ ಒಂದು ಉದಾಹರಣೆಗಳು ಪ್ರಥಮ ಪುರುಷಕ್ಕೆ ಉದಾಹರಣೆಗೆ ಆಗ್ತಾ ಹೋಗ್ತವೆ. ಹಾಗಾದರೆ ಇವನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳೋದಾದ್ರೆ ಒಂದು ಕ್ಲೂ ಪಾಯಿಂಟ್ ಹೇಳ್ಕೊಡ್ತಾ ಹೋಗ್ತೀನಿ. ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ. ಇದನ್ನು 3 ಬಾರಿ ಕಂಠಪಾಠನಾರ ಮಾಡಿರಿ, ಬರೋದಾರ ಪ್ರಯತ್ನ ಮಾಡಿರಿ, ಒಟ್ಟು ನೆನ್ಪಿಟ್ರಿ. ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ ಅನ್ನೋದು ಇದು ಪುರುಷಾರ್ಥಕ ಸರ್ವನಾಮಿಗೆ ಉದಾಹರಣೆ ಆಗೋದು ನೋಡ್ತಾ ಹೋಗಿ. ಮತ್ತೆ ಮುಂದುವರೆದು ಆತ್ಮಾರ್ಥಕ ಸರ್ವನಾಮದ ಬಗ್ಗೆ ನೋಡ್ತಾ ಹೋಗೋಣ. ಮಾತನಾಡುವವನು ತನ್ನನ್ನು ಮತ್ತು ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವಂಥ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಯಾವ ವ್ಯಕ್ತಿ ಮಾತಾಡ್ತಾ ಹೋಗ್ತಾನಲ್ಲ, ತನ್ನನ್ನು ಜೊತೆಗೆ ಇತರರನ್ನು ಗೌರವಪೂರ್ವಕವಾಗಿ ಆತ್ಮ ಪ್ರಶಂಸೆಯಿಂದ ಏನು ಬಳಸುವಂಥ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆ ತಾನು, ತಾವು, ತನ್ನ, ತಮ್ಮ. ಅಂದ್ರೆ ಈ ಒಂದು ಕಾರ್ಯಕ್ರಮದೊಳಗೆ ಭಾಷಣ ಏನು ಸ್ವಾಗತ, ತಮಗೆಲ್ಲರಿಗೂ ಸ್ವಾಗತ, ತಾವೆಲ್ಲರೂ ಈ ಕಡೆ ಬನ್ನಿ ಅಂತ ಈ ಒಂದು ಅಂದ್ರೆ ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆ ಅಂತ ಈ ಒಂದು ಪದಗಳನ್ನು ಬಳಸ್ತಾ ಹೋಗ್ತೀವಿ. ಹಾಗಾಗಿ ಇವುಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತಂದು ಕರಿತಾ ಹೋಗ್ತೀವಿ. ಮತ್ತೆ ಮುಂದುವರ್ತಾ ಹೋಗೋಣ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಏನಪ್ಪ ಅಂದರೆ ಪ್ರಶ್ನೆಯಿಂದ ಕೂಡಿದ ಒಂದು ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೇವೆ. ಅಂದ್ರೆ ಆ ಸರ್ವನಾಮಗಳು ಪ್ರಶ್ನೆಯಿಂದ ಕೂಡಿರ್ತಾವೆ. ಅಂದರೆ ಆ ಪ್ರಶ್ನೆಯಿಂದ ಕೂಡಿದಂಥ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೇವೆ. ಉದಾಹರಣೆ ಯಾವ್ಯಾವು, ಯಾವುದು,
ಯಾರು, ಯಾತರದು, ಯಾವುದು ಅಂದರೆ ಈ ಒಂದು ಪ್ರಶ್ನೆಗಳು ಸರ್ವನಾಮಗಳಿಂದ ಪ್ರಶ್ನೆಯಿಂದ ಕೂಡಿರುವಂಥ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ನಾಮಪದ ಎಂದರೇನು, ನಾಮಪದ ವಿಧಗಳ ಒಂದು ಸಂಪೂರ್ಣವಾದಂಥ ಒಂದು ಪರಿಚಯವನ್ನು ಮಾಡಿಕೊಟ್ಟು ಈ ಒಂದು ತರಗತಿ ಇಷ್ಟ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.